ಹಾಯ್ ಡಾಲೀಸ್, ಇವತ್ತು ಯಾವಾಗೂ ಮಾತಾಡೋಂಥ ರೆಗ್ಯುಲರ್ ಟಾಪಿಕ್ ಬಿಟ್ಟು ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಆಗಿರೋವಂಥ ಪಿಂಟ್ರೆಸ್ಟ್ ಮುಖಾಂತರ ನಾವು ಅಷ್ಟು ಅರ್ನ್ ಮಾಡ್ಬೋದು ಮತ್ತು ಇಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಹೇಗೆ ಅರ್ನ್ ಮಾಡ್ಬೋದು ಮತ್ತು ಜಸ್ಟ್ ಫೋಟೋನ ಅಪ್ಲೋಡ್ ಮಾಡಿದ್ರೆ ಸಾಕು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ನಾವು ಹೇಗೆ ಒಂದು ಫೋಟೋನ ಪರ್ಫೆಕ್ಟಾಗಿ ಪಿಂಟ್ರೆಸ್ಟಲ್ಲಿ ಅಪ್ಲೋಡ್ ಮಾಡೋವಂಥದ್ದನ್ನ ನೋಡ್ಬೋದಾಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಹೇಗೆ ಒಂದು ಫೋಟೋನ ಪಿಂಟ್ರೆಸ್ಟಲ್ಲಿ ಪರ್ಫೆಕ್ಟ್ ವೇಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ತೋರಿಸ್ತೀನಿ ಕೂಡ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರು, ಹಾಗೆ ಪಿಂಟ್ರೆಸ್ಟಲ್ಲಿ ಯಾರೀಗ ಹೊಸ್ದಾಗಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಜಸ್ಟ್ ಒಂದು ಫೋಟೋನ ಒಂದು ಅಮೆಝಾನಲ್ಲಿ ನೋಡಿಬಿಟ್ಟು ಜಸ್ಟ್ ಒಂದು ಕಾಪಿ ತೊಗೊಂಡು ಮಾಡಿಬಿಟ್ರೆ ಆಗೋದಿಲ್ಲ. ಚೆನ್ನಾಗಿ ಕ್ಲಿಯರಾಗಿ ಸರ್ಚ್ ಮಾಡಿ ಆಮೇಲೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಮತ್ತು ಪಿಂಟ್ರೆಸ್ಟಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಅಮೆಝಾನಲ್ಲಿ ಹೇಗೆ ಒಂದು ಫೋಟೋನ ಸರ್ಚ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನಾನೀಗ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇರೋವಂಥ ಒಂದು ನಿಮ್ಮದು ಅಫಿಲಿಯೇಟ್ ಲಿಂಕ್ನ ನೀವು ಕಾಪಿ ಮಾಡ್ಕೋಬೇಕಾಗಿರುತ್ತೆ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ಫೋಟೋನ ತೊಗೊಂಡು ಪಿಂಟ್ರೆಸ್ಟಲ್ಲಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಟೈಟಲ್ನ ಕ್ಲಿಯರಾಗಿ ಬರೀಬೇಕಾಗಿರುತ್ತೆ. ಇದರಲ್ಲಿ ನಿಮಗೆ ಮೇನ್ ಏನಪ್ಪ ಅಂದರೆ 3 ಥಿಂಗ್ಸ್ ಇರುತ್ತೆ. ಒಂದು ಫೋಟೋ, ನೆಕ್ಸ್ಟ್ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್. ಇದರಲ್ಲಿ ನಿಮಗೆ ಟ್ಯಾಗ್ಸ್ ಮತ್ತು ಹ್ಯಾಶ್ಟ್ಯಾಗ್ಸ್ ಇದೆಲ್ಲ ನಿಮಗೆ ಮ್ಯಾಟರ್ಸ್ ಕೂಡ ಆಗುತ್ತೆ. ಮೇಯ್ನಾಗಿ ನಿಮಗೆ ಇದು ಒಂದು ಮೂರು ಕ್ಲಿಯರಾಗಿ ಇರಬೇಕಾಗಿರುತ್ತೆ. ಮೊದಲನೇದಾಗಿ ಈ ಒಂದು ವಾಚ್ ಬಂದು ನೀವು ಒಂದು ಟೈಟಲ್ ಬರೀಬೇಕಾಗಿರುತ್ತೆ. ನಾನು ಈ ಒಂದು ವಾಚ್ಗೆ ಟೈಟಲ್ ಬಂದು ಪ್ರೀಮಿಯಂ ಲುಕ್ ವಾಚ್ ಅಂಡರ್ 999 ಫಾರ್ ಮೆನ್. ಹಾಗೆ ನೀವು ಬರೆಯೋವಂಥ ಒಂದು ಟೈಟಲ್ ಬಂದು ಶಾರ್ಟ್ ಆಗಿರಲಿ ಮತ್ತು ಯಾರಾದರೂ ಒಂದು ಅಫಿಲಿಯೇಟ್ ಫೋಟೋಸ್ ನೋಡ್ತಿರೋದ್ರೆ ಅವ್ರಿಗೆ ಟ್ರಸ್ಟ್ ಬಿಲ್ಡ್ ಆಗೋ ಥರ ಇರಲಿ. ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಬೇಕಂತ ಅವ್ರಿಗೆ ಅನಿಸ್ಬೇಕು, ಆ ರೀತಿ ಇರಲಿ. ನೆಕ್ಸ್ಟ್ ಬಂದು ಈ ಒಂದು ಫೋಟೋನ ನೀವು ಜಸ್ಟ್ ಒಂದು ಫೋಟೋನ ತೊಗೊಂಡು ಇದರಲ್ಲಿ ಅಪ್ಲೋಡ್ ಮಾಡೋದು ಅಲ್ಲದೆ ಅದನ್ನು ನೀವು ಸಮ್ಟೈಮ್ಸ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದಾಗಿರಲಿ ಅಥವಾ ಆ ಒಂದು ಫೋಟೋ ಮೇಲೆ ಏನಾದರೂ ಬರೆಯೋದಾಗಿರಲಿ, ಆ ಥರ ಮಾಡಬೇಕಾಗುತ್ತೆ. ನಾನು ಈ ಒಂದು ಫೋಟೋ ಮೇಲೆ ಪ್ರೀಮಿಯಂ ವಾಚ್ ಅಂಡರ್ 999 ಇದು ಆಲ್ಮೋಸ್ಟ್ ಬರೆಯೋಕ್ಕಾಗೋದಿಲ್ಲ. ಬಟ್ ಏನಪ್ಪ ಅಂದರೆ ಫೋನಲ್ಲಿ ಇದಿರುತ್ತೆ, ಫೋಟೋಸ್ ಮೇಲೆ ಬರೆಯೋದಕ್ಕಾಗೋದಿಲ್ಲ. ಹಾಗೆ ಬಟ್ ಎಲ್ಲರೂ ಬರಿಬೇಕಂತಲೇ ಏನಿಲ್ಲ, ಬಟ್ ಎಲ್ಲದಕ್ಕೂ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸಮ್ ಗ್ಯಾಜೆಟ್ಗೆ ಮಾತ್ರ ನೋಡಿ. ಇದೊಂದು 1000 ರೂಪಾಯಿ ಒಳಗಡೆ ಇರೋದ್ರಿಂದ ಈ ರೀತಿ ಬರೆದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡುವಂಥವ್ರಿಗೆ ಬೇಗ ಜಸ್ಟ್ ಆ 999 ಅಲ್ಲ ಅಷ್ಟೇ ಅಲ್ವಾ ಅಂತ ಅನಿಸುತ್ತೆ. ಸೊ ಅವರು ಬೇಗ ಕ್ಲಿಕ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ಡಿಸ್ಕ್ರಿಪ್ಷನ್ ಬಂದು ನೀವು ಇದು ಕೂಡ ಮೇನ್ ಆಗಿದ್ದು, ಇದು ಕ್ಲಿಯರಾಗಿ ಬರೀರಿ. ಅದು ಕೂಡ ಕೀವರ್ಡ್ಸ್ ಮಿಸ್ ಆಗಿರಲಿ. ಇದು ಆಲ್ರೆಡಿ ನಾನು ಬರೆದಿಟ್ಕೊಂಡಿದ್ದರಿಂದ ಜಸ್ಟ್ ಪೇಸ್ಟ್ ಮಾಡ್ತೀನಿ. ಇದರಲ್ಲಿ ಏನಪ್ಪ ಅಂದರೆ ಕೀವರ್ಡ್ಸ್ ಮಿಕ್ಸ್ ಆಗಿರಲಿ. ನೋಡಿ ಈ ಥರ ಮೆನ್ ವಾಚ್ ಅಂಡರ್ 1000 ಸ್ಟೈಲಿಶ್, ಬಜೆಟ್ ಫ್ರೆಂಡ್ಲಿ ಮತ್ತು ಪರ್ಫೆಕ್ಟ್ ಫಾರ್ ಡೈಲಿ ಆ್ಯಂಡ್ ಪಾರ್ಟಿ ವೇರ್, ಈ ಥರ ಒಂದು ಕೀವರ್ಡ್ ಮಿಕ್ಸ್ ಆಗಿರಲಿ. ಇದರಿಂದ ಕೂಡ ನಿಮಗೆ ಕ್ಲಿಕ್ಕರ್ಸ್ ಜಾಸ್ತಿ ಇರುತ್ತೆ. ಮತ್ತು ಏನಪ್ಪ ಅಂದರೆ ಇವರು
ಪ್ರೆಸೆಂಟ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಪ್ರೆಸೆಂಟ್ ಮಾಡ್ತಾರೆ ಪಿಂಟ್ರೆಸ್ಟಲ್ಲಿ. ಹಾಗೆ ಇದರಲ್ಲಿ ನೀವು ತುಂಬ ಹ್ಯಾಶ್ಟ್ಯಾಗ್ಸ್ನ ಬರೆಯೋದಾದರೆ ಜಸ್ಟ್ ಒಂದು ಫೈ ಆಗಿರಿ, ಜಾಸ್ತಿ ಇನಫ್. ಜಾಸ್ತಿ ಒಂದು 4-5 ಜಾಸ್ತಿ ಬರೀ ಸಾಕು, ಜಾಸ್ತಿ ಬರೆಯೋಕ್ಕೆ ಹೋಗ್ಬೇಡಿ. ಜಾಸ್ತಿ ಬರೆದ್ರೂ ಕೂಡ ಆ ಒಂದು ಫೋಟೋನ ಜಾಸ್ತಿ ಸ್ಪಾನ್ಸರ್ ಮಾಡೋದಿಲ್ಲ, ಜಾಸ್ತಿ ಜನಕ್ಕೆ ತೋರಿಸೋದಿಲ್ಲ ಪಿಂಟ್ರೆಸ್ಟ್ ಅವರು. ನೀವು ಜಸ್ಟು ಒಂದು 4-5 ಬರೀರಿ. ಸಾಕು, ನಾನು ಜಸ್ಟ್ 4 ಬರೆದಿರಿ ನಿಮಗೆ ಎಕ್ಸಾಂಪಲ್ಗೋಸ್ಕರ. ನೀವು ಒಂದು 4-5 ಬರೀರಿ, ಇನಫ್ ಸಾಕು. ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಇದು ಬಂದು ಲಿಂಕ್ ಏನಪ್ಪ ಅಂದರೆ, ಇದು ನಿಮಗೆ ಇದನ್ನು ಆ್ಯಡ್ ಮಾಡೋ ಅಂತ ಜಸ್ಟ್ ಆಪ್ಷನ್ ಆಗಿ ಅವ್ರು ಕೊಡ್ತಾರೆ. ಸೊ ಯಾರೆಲ್ಲ ಯೂಟ್ಯೂಬ್ ಅಥವಾ ಬ್ಲಾಗ್ಸ್ ಎಲ್ಲ ಬರಿತಿರ್ತೀರೋ ಅವ್ರಿಗೆ ಆ ಒಂದು ಲಿಂಕ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ನಾನು ಇದರಲ್ಲಿ ನಿಮಗೆ ನನ್ನ ಒಂದು ಯೂಟ್ಯೂಬ್ನ ಲಿಂಕ್ನ ಆ್ಯಡ್ ಮಾಡ್ತೀನಿ. ಇದು ಜಸ್ಟ್ ಆಪ್ಷನ್ ಆಗಿರುತ್ತೆ, ಬೇಕಾದರೆ ಹಾಕ್ಕೋಬೋದಾಗಿರುತ್ತೆ ಅಥವಾ ಬೇಡ ಅಂದರೆ ಬಿಡ್ಬೋದಾಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಟಾಪಿಕ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಟಾಪಿಕ್ ಕೂಡ ತುಂಬ ಆ್ಯಡ್ ಮಾಡಿದೆ.